ಯುದ್ಧ ಶುರುವಾಗಿದೆ. ರಣಕಾಹಳೆ ಕೂಡ ಮೊಳಗಾಗಿದೆ. ಕುರುಕ್ಷೇತ್ರ 2024ದು ಯಾರು ಗೆಲ್ತಾರೆ ಅನ್ನೋದು ಮಾತ್ರ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಇದು ಒನ್ ಆಫ್ ದಿ ಹಿಸ್ಟಾರಿಕ್ ಬ್ಯಾಟಲ್ಸ್ ಎವರ್ ಫಾಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಿಕಾಸ್ ಹೋಲ್ ಆಫ್ INDIA ಮೋದಿಯವರ ವಿರುದ್ಧ ಇವತ್ತು ತೊಡೆತ್ತಿ ನಿಂತ್ಕೊಂಡಿದ್ದಾವೆ. ನನ್ನ ಜೊತೆಗೆ ಶೆಟ್ಟಿಗಾರರ ಜೊತೆಗೆ ಶೈಲಶ್ರೀ ಹರಿದಾಸ್ ಅವರು ಕೂಡ ಇದ್ದಾರೆ, BV ಶಿವಶಂಕರ್ ಅವರು ಕೂಡ ಇದ್ದಾರೆ, ಹಾಗೆ ಯಡ್ರಾಮಿ ಸರ್ ಕಲಬುರಗಿಯಿಂದ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವರಿಬ್ಬರನ್ನೂ ನಂತರದಲ್ಲಿ ಮಾತನಾಡಿಸ್ತೇನೆ. ನಾನು ಶೈಲಶ್ರೀ ಮೇಡಮ್ ಹೋಗ್ತೇನೆ. ಮೇಡಮ್, ಸದ್ಯದ ನಮ್ಮ ಎಕಾನಮಿಯ ಬಗ್ಗೆ ತುಂಬಾ ವಾವ್ ಅನ್ನುವ ಫ್ಯಾಕ್ಟರ್ಸ್ ಇದೆ ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ. ವಿ ಆರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. GDP ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಮೋದಿಯವರ ಬಗ್ಗೆ ಹಲವು ಹೊಗಳಿಕೆಗಳು ಬರ್ತಾ ಇದೆ. ಇಂಡಿಯಾ ಇಸ್ ಇನ್ ರೈಟ್ ಪಾತ್, ಅದನ್ನೇ ನರೇಟಿವ್ ಆಗಿ ಇಟ್ಕೊಂಡು ಚುನಾವಣೆ ಫೇಸ್ ಮಾಡ್ತೀವಿ ನಾವು, ಡೆವಲಪ್ಮೆಂಟಲ್ ಅಜೆಂಡಾ ಅಂತೆಲ್ಲ ಹೇಳ್ತಾರೆ. ನೀವೊಬ್ಬ ಎಕನಾಮಿಸ್ಟ್ ಆಗಿ ಎಲೆಕ್ಷನ್ ಒಂದು ಕಡೆ ಇದೆ ಹೌದು, ಬಟ್ ನೀವು ಪೊಲಿಟಿಕಲಿ ಮತ್ತು ಎಕನಾಮಿಕಲಿ ಇವೆರಡನ್ನು ತಾಳೆ ಹಾಕಿದಾಗ ಆರ್ ವಿ ಇನ್ ಎ ಬೆಟರ್ ಪೊಸಿಷನ್? ಒಂದು ಗ್ರೋತ್, ದೇಶದ ಒಂದು ಬೆಳವಣಿಗೆ 2004 14ವರೆಗೆ ಮತ್ತೆ 14 24ವರೆಗೆ ಯಾವ್ದಾದ್ರು ಒಂದು ನಾವು ಬೇಸ್ ಇಯರ್ ಅಂತ ಇಟ್ಕೊಂಡು ನಾವು ಅದನ್ನು ಕಂಪೇರ್ ನಾವು ಮಾಡಿದರೆ ಸರಿ, ಈಗ 2014 24ವರೆಗೆ ಏನಾಗಿದೆ ಅದರಲ್ಲಿ ಟ್ರೆಮೆಂಡಸ್ ಗ್ರೋತ್ ಪೊಟೆನ್ಷಿಯಲ್ ಇದೆ. ಇಟ್ಸ್ ಆಲ್ರೆಡಿ ಸೀನ್ ಇನ್ ಟರ್ಮ್ಸ್ ಆಫ್ ಡಿಫ್ರೆಂಟ್ ವೇರಿಯೇಬಲ್ಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್. ಈಗ ನಾವು ಒಂದು ಕನ್ಸಂಪ್ಷನ್ ಅಂತ ನೋಡ್ತೇವೆ. ಸಮೂಹ ನಮ್ಮ ಈಗ ಒಂದು ಇಂಡಿಯನ್ ಇಕಾನಮಿಗೆ ಈಗ ಇಟ್ ಈಸ್ ಅ ಗುಡ್ ಥಿಂಗ್ ಫ್ರಮ್ ಆಲ್ ದಿ ಸೈಡ್ಸ್. ಇಟ್ಸ್ ನಾಟ್ ಓನ್ಲಿ ಪೊಲಿಟಿಕಲ್ ಸೈಡ್, ಪೊಲಿಟಿಕ್ಸ್ ಕೂಡ ಚೆನ್ನಾಗಿದೆ, ಬಟ್ ಅಲಾಂಗ್ ವಿತ್ ದಟ್ ನೀವು ಒಂದು ಪಾಪ್ಯುಲೇಷನ್ ಡಿವಿಡೆಂಡ್ ನೋಡ್ಕೊಂಡ್ರೆ ವಿ ಹ್ಯಾವ್ ಮೋರ್ ಯಂಗ್ ಪಾಪ್ಯುಲೇಷನ್. ಹಾಗಾಗಿ ನಮ್ಮ ಕನ್ಸಂಪ್ಷನ್, ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ನಾವೇನು ಹೇಳ್ತೇವೆ ಅಂದರೆ ವಿದಿನ್ ಇಕಾನಮಿ, ವಿದಿನ್ ಇಂಡಿಯನ್ ಕನ್ಸಂಪ್ಷನ್ ಇದೆ, ಅದು ಕೂಡ ಆಟೋಮೆಟಿಕಲಿ ಜಾಸ್ತಿ ಇದೆ. ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮೋರ್. ನಾವೀಗ ಚೈನಾ ಮತ್ತು ಜಪಾನ್ ಅಥವಾ ಯುರೋಪಿಯನ್ ಕಂಟ್ರಿಗೆಲ್ಲ ಕಂಪೇರ್ ಮಾಡ್ತಾ ಇದ್ದೇವೆ ಅಂತಂದರೆ ಅಲ್ಲಿ ಓಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರದ್ದು ಕನ್ಸಂಪ್ಷನ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮದು ಎಕ್ಸ್ಪೋರ್ಟ್ಸ್ ಈಗ ಕಡಿಮೆ ಆದರೂ ಕೂಡ ಬಿಕಾಸ್ ಆಫ್ ದಿ ಪ್ರೆಷರ್ ಆಫ್ ಆಲ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಒಂದು ಸ್ಲೋ ಡೌನ್ ಇದ್ದಿದ್ದಕ್ಕೆ ನಮ್ಮದು ಎಕ್ಸ್ಪೋರ್ಟ್ಸ್ ಕಡಿಮೆ ಆದರೂ ವಿದಿನ್ ಇಕಾನಮಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಇದ್ದಕ್ಕೆ ಅದು ಆಫ್ಸೆಟ್ ಆಗ್ತಾ ಇದೆ. ಸೊ ಎಟ್ ದಿ ಸೇಮ್ ಟೈಮ್ ಕನ್ಸಂಪ್ಷನ್ ಅಂತ ಒಂದು ವೇರಿಯೇಬಲ್ ನಾವು ನೋಡ್ತೇವೆ. ಯೂಸಲಿ ವಿ ಲುಕ್ ಫಾರ್ 4 ವೇರಿಯೇಬಲ್ಸ್. ಆಸ್ ಅನ್ ಎಕನಾಮಿಸ್ಟ್ ಐಮ್ ಜಸ್ಟ್ ಸೇಯಿಂಗ್ ದಿಸ್: ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮತ್ತು ಎಕ್ಸ್ಪೋರ್ಟ್ಸ್ ಅಂತ. ಸೊ ಅದು 4 ವೇರಿಯೇಬಲ್ ಇಟ್ಕೊಂಡಾಗ ಕನ್ಸಂಪ್ಷನ್ ಒನ್ ಸೈಡ್, ಒಂದು ಈಗ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಲೈಕ್ ದ ಪೀಪಲ್ ಲೈಕ್ ಯು ಆ್ಯಂಡ್ ಮೀ ವಿ ಡೂ ದಿ ಇನ್ವೆಸ್ಟ್ಮೆಂಟ್ ಬಿಕಮ್ಸ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಈಗ ಇಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗೋದು ಇದು ಸಹಜ, ಎಲ್ಲ ಇಕಾನಮಿಯಲ್ಲೂ ಇದು ಆಗೇ ಆಗುತ್ತೆ. ಆದರೆ ಇದನ್ನು ಈಗ ಆಫ್ಸೆಟ್ ಮಾಡ್ತಾ ಇದೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಪ್ರೊಡಕ್ಟಿವ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೇವೆ. ಈಗ ಏನೇ ಒಂದು ಈಗ ಅಯೋಧ್ಯ ನೋಡಿದ್ವಿ ಅಥವಾ ಜೈಪುರ್ ಟ್ರೈನ್ ಸ್ಟೇಷನ್ ನೋಡ್ತೇವೆ ನಾವು, ಅಥವಾ ಏನೇ ಒಂದು ಐದರ್ ದಿ ಟ್ರೈನ್ ಆರ್ ದಿ ಏರ್ಪೋರ್ಟ್ ಆರ್ ದಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ವಾಟ್ ಎವರ್ ದಿ ಗೌರ್ಮೆಂಟ್ ಈಸ್ ಇನ್ವೆಸ್ಟಿಂಗ್, ಸೋ ಮೆನಿ ಪ್ರಾಜೆಕ್ಟ್ಸ್ ಹ್ಯಾವ್ ಬಿನ್ ಕ್ಲೋಸ್ಡ್ ಇನ್ ಲಾಸ್ಟ್ 2 years. ಈಗ ನೆಕ್ಸ್ಟ್ 6 months ಕ್ಲೋಸ್ ಮಾಡೋದು ಇನ್ನೂ ಎಷ್ಟೋ ಪ್ರಾಜೆಕ್ಟ್ಸ್ ಇದೆ. ನಾವು ಸಿ ಲಿಂಕ್ ನೋಡ್ತೇವೆ, ಅಥವಾ ಇವನ್ ಐಫೆಲ್ ಟವರ್ಗಿಂತನೂ ಒಂದು ದೊಡ್ಡದು ಒಂದೇನೋ ಬ್ರಿಡ್ಜ್ ಆಗಿದೆ ಇಂಡಿಯಾದಲ್ಲಿ, ಅಂದರೆ ಇಟ್ಸ್ ಟು ಬಿ ಓಪನ್ಡ್. ಸೊ ಅದನ್ನೆಲ್ಲ ನಾವು ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ಲಿ ಕೂಡ ಆಫ್ಸೆಟ್ ಆಗಿದೆ. ಸಿ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಆ್ಯಕ್ಚುಲಿ ಇಸ್ ಟು ಅಪ್ಹೋಲ್ಡ್ ದ ಕಾನ್ಫಿಡೆನ್ಸ್ ಆಫ್ ದಿ ಪಬ್ಲಿಕ್. So investors will have the confidence because the government is doing well, because the consumption within the economy is well on the other side. Okay. So ಅದರ ಮತದಾರರಿಗೆ ನಾನು ಯೂಸಲಿ ನಾನು ಹೇಳ್ತಾ ಇರ್ತೇನೆ ಇದಂದರೆ ದಿ ರೋಲ್ ಆಫ್ ದಿ ಗವರ್ಮೆಂಟ್ ವಿ ನೀಡ್ ಟು ಫೈಂಡ್ ಔಟ್. ಅಂದರೆ ನಾವೀಗ ವೋಟ್ ನಾಳೆ ಹಾಕ್ತಾ ಇದ್ದೇವೆ ಅಂತಂದರೆ ನಾವು ಏನು ಅನಲೈಸ್ ಮಾಡಬೇಕಂದ್ರೆ ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಇಲ್ಲೋ. ಈಗ ಯಾರೋ ಒಬ್ಬರು ನನಗೆ ಏನೋ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಈಸ್ ನಾಟ್ ಟು ಗಿವ್ ದಿ ಸ್ಯಾಲರೀಸ್ ಟು ದಿ ಪೀಪಲ್. ಸೊ ಆ ಟೈಮಲ್ಲಿ ಏನು ಇದಾಗುತ್ತೆ, ಆಗ ನಮಗೆ ಗ್ರೋತ್ ಆಗೋದಿಲ್ಲ. ಇಟ್ಸ್ ಯೂಸಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಈಸ್ ದಿ ಹೈ ಗ್ರೋತ್ ಇನ್ ದ ಮೀಡಿಯಂ ಟರ್ಮ್. ಸೊ ಈಗ ನಾವು ಹೈ ಗ್ರೋತ್ ಇನ್ ದ ಮೀಡಿಯಂ ಟರ್ಮ್ ಮಾಡಬೇಕಂತಂದರೆ ವಿ ಆರ್ ಲುಕಿಂಗ್ ಫಾರ್ ಡಿಫ್ರೆಂಟ್ ಥಿಂಗ್ಸ್ ಆನ್ ದಿ ಅದರ್ ಸೈಡ್. ಸೊ ಆಸ್ ಐ ಜಸ್ಟ್ ಮೆನ್ಷನ್ಡ್ ಅರ್ಲಿಯರ್, ಅಂದರೆ ಎಂಟೈರ್ ಇಕಾನಮಿ ಅಂತ ನೋಡಿದರೆ, ಪೂರ್ತಿ ದೇಶಕ್ಕೆ ನೋಡಿದರೆ, ಇಟ್ಸ್ ನಾಟ್ ಓನ್ಲಿ ಪೊಲಿಟಿಕಲ್, ಇಕನಾಮಿಕ್ಸ್ ವೈಸ್, ಸೋಷಿಯಲ್ ವೈಸ್, ಆರ್ ಇವನ್ ಇನ್ ದಿ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಅಂತ ನಾವೇನು 3 ಆ್ಯಂಗಲಲ್ಲಿ ಇದನ್ನು ನೋಡ್ತೇವೆ. ಅಂದರೆ ಟ್ರಯಾಂಗಲ್ ಅಂತ ನಾವು ಹೇಳ್ತೇವೆ, ಸೋಷಿಯಲಿ ಪೊಲಿಟಿಕಲ್ ಅಂತ. ಅಂದರೆ ಇದರಲ್ಲಿ ಎಲ್ಲದರಲ್ಲೂ ಒಂದು ಪಾಸಿಟಿವ್ ಇದೆ. ಹಾಗಾಗಿ ನಾವೇನೀಗ ಅಮೃತ್ ಕಾಲ್ ಅಂತ ಹೇಳ್ತೇವೆ, ಅಥವಾ ಇಂಡಿಯಾ ವಿಲ್ ಹ್ಯಾವ್ ಸೋ ಮಚ್ ಆಫ್ ಗ್ರೋತ್ ಕಂಪೇರಿಂಗ್ ಟು ದ ಅದರ್ ಕಂಟ್ರೀಸ್ ಅಂತ. ಸೊ ಒನ್ ಈಸ್ ಇಂಡಿಯಾ ಡೂಯಿಂಗ್ ವೆಲ್ ವಿದಿನ್ ಇಂಡಿಯಾ, ಸೆಕೆಂಡ್ ಒನ್ ಈಸ್ ದಿ ಅದರ್ ಕಂಟ್ರೀಸ್ ಆರ್ ಸ್ಲೋಯಿಂಗ್ ಡೌನ್. So in both the way our growth rate will be definitely higher. So this election will definitely be a better one. ಆ ವಿಷಯದಲ್ಲಿ ಪೀಪಲ್ ಆಫ್ ಇಂಡಿಯಾ ಆರ್ ಕನ್ವಿನ್ಸ್ಡ್ ವಿತ್ ದಿಸ್ ಗವರ್ಮೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ
ವಿರೋಧ ಪಕ್ಷಗಳು ಎಸ್ಪೆಷಲಿ ಕಾಂಗ್ರೆಸ್ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನು ತೆಗೆದು ನೀವು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಅಂತೀರಿ, ನಿರುದ್ಯೋಗದ ಸಮಸ್ಯೆ ಹಾಗೇ ಇದೆ, ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ GDPs ಅಂತ ಕರಿತೀರಿ, ಬೇರೆ ಬೇರೆ ಸಮಸ್ಯೆಗಳು, ಹಸಿವು, ಹಾಹಾಕಾರ, ಮತ್ತೊಂದು ಮಗದೊಂದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು, ರಸ್ತೆಗಳು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೋ ಬ್ರಿಡ್ಜ್ ಕಟ್ತೀರಿ, ಎಲ್ಲೋ ಒಂದು ಪ್ರತಿಮೆ ಕಟ್ತೀರಿ, ಮತ್ತೊಂದೇನೋ ಮಾಡ್ತೀರಿ, ನೀವು ಇನ್ಕ್ಲೂಸಿವ್ನೆಸ್ ಅಂತೀರಿ, ಬಟ್ ಆದರೂ ಏನೇನೋ ಬೇರೆ ಬೇರೆ ಹಾಗಾಗೇ ಇದೆ ಅಂತ ಕರೀತಾರೆ. ಬಟ್ ಡ್ಯೂ ಥಿಂಕ್ ಅದು ಪ್ರತಿಪಕ್ಷಗಳ ಮಾತು ಮಾತ್ರ ಅನ್ಸುತ್ತಾ ನಿಮಗೆ, ಅಥವಾ ನನಗೆ ಗೊತ್ತು ಯು ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ, ಐ ಆಮ್ ವೆರಿ ಶ್ಯೂರ್ ಅಬ್ಸಲ್ಯೂಟ್ಲಿ ನಾಟ್ ಅಲ್ವಾ? ನೀವು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀರಿ. ನಾನು ನ್ಯೂಟ್ರಲ್ ಆಗಿ ಪಾಲಿಸಿ ಅನಲಿಸ್ಟ್ ಆಗಿ ನಾನು ಮಾತಾಡ್ಬೇಕಂದ್ರೆ ಎವ್ರಿ ಕಾಯಿನ್ ಹ್ಯಾಸ್ ಬೋತ್ ದಿ ಸೈಡ್ಸ್. ಸೊ ನಾವು ಈಗ ಇದರಲ್ಲಿ ಏನು ಅಂದ್ರೆ ಇಕನಾಮಿಕ್ಸ್ ಅಲ್ಲಿ ನಾವು ಯೂಸಲಿ ಹೇಳ್ತಾ ಇರ್ತೇವೆ that what is true for an individual is not true for the society anta. So when once I'm saying this, what is true for an individual is not true for the society anta. Unemployment may be higher in a particular pocket, but overall ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ then employment rate is higher ಅಂತಂದ್ರೆ ಅದು ಆಫ್ಸೆಟ್ ಆಗುತ್ತೆ. ಸೊ how much is plus, how much is minus ಅಂತ ಓವರ್ ಆಲ್ ಪ್ಲಸ್ ಇದೆಯೋ ಇಲ್ಲೋ ಅಂತ ಅಷ್ಟನ್ನೇ ನಾವು ನೋಡ್ಬೇಕಾಗುತ್ತೆ ಈ ಒಂದು ಕಂಡೀಷನ್ ಅಲ್ಲಿ. ಆದರೆ ಇದರಲ್ಲಿ ಯೂಸಲಿ ಇಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಲ್ವೇಸ್ ಇದ್ದೇ ಇರುತ್ತೆ, ಬಿಕಾಸ್ ಪೀಪಲ್ ವಿಲ್ ಹ್ಯಾವ್ ದಿ ವೇಟ್ ಅಂಡ್ ವಾಚ್ ಪಾಲಿಸಿ. ದಿ ಇನ್ವೆಸ್ಟರ್ಸ್ ವಿಲ್ ವೇಟ್ ಫಾರ್ ಸಮ್ ಟೈಮ್. ಸೊ ವಿ ಶುಡಂಟ್ ಕಂಪೇರ್ ದಿಸ್ ಕ್ವಾರ್ಟರ್ ಗ್ರೋತ್ ರೇಟ್ ವಿತ್ ದಿ ಅರ್ಲಿಯರ್ ಒನ್. ಹಾಗೆ ನೋಡಿದ್ರೆ ಇದನ್ನ ನಾವು ಯಾವಾಗಲೂ ನೋಡಲೇಬಾರದು. ಬಟ್ ಹ್ಯಾವಿಂಗ್ ಸೆಡ್ ಇಟ್, 2-3 things which the government has to set straight also. It's not that everything is right. I mean, if I have to talk about elladu maximum sariyage ide illa antilla, but something which the government also has to look into 2-3 different aspects. One antandre our supply chain anta navu ಏನು ಹೇಳ್ತೇವೆ, our dependence on the other countries in terms of the supply chain, that has to be reduced. ಅಂದ್ರೆ ಈಗೀಗ ನಾವೇನು ಮಾತಾಡ್ತಾ ಇದ್ದೇವೆ ಅಂದ್ರೆ ಡಿಗ್ಲೋಬಲೈಸೇಷನ್ ಅಂತ. ಮೊದಲು ನಾವು ಗ್ಲೋಬಲೈಸೇಷನ್ ಅಂತ ಹೇಳ್ತಿದ್ವಿ. ಸೊ shouldn't we export more? Yes, we should export more. ಆದರೆ ನಮ್ಮ ಡಿಪೆಂಡೆನ್ಸ್ on the other countries has to be reduced, which is a slow growth. It cannot happen tomorrow morning. That is one. The other quick thing ಅಂತಂದ್ರೆ AI, the changes which are happening as such. Artificial intelligence and all those. So ಈಗ 2014 to 24 ಅಂತ ನೋಡಿದ್ರೆ the complete GDP is depending on the service sector. ಆ ಸರ್ವಿಸ್ ಸೆಕ್ಟರ್ ಗ್ರೋತ್ ಜಾಸ್ತಿ ಇದ್ದಕ್ಕೆ GDP ಜಾಸ್ತಿ ಆಗಿದೆ, not the manufacturing one. So with AI, lot of service sector things is going to be changed. Okay. So ಆ ಒಂದು change ಏನ್ ಆಗ್ತಾ ಇದೆ, are we equipped enough to take it further? Right. So which requires lot of efforts on the upskilling, reskilling and all those things. That is the second thing which the government has to be very, very careful. The third thing is more about the energy consumption. So India has enough pressure about the green energy. The whatever we talk about is a green on the other side. So are we in a position to balance the growth with the green energy without slowing down the growth? How can we achieve that? Like we have to work on those things. If we work on that, I think we are on the right track. All right. ಜಗದೀಶ್ ಶೆಟ್ಟಿಗರ್ ಸರ್, ಒಂದು ಪ್ರಶ್ನೆ. ಎಲೆಕ್ಟೋರಲ್ ಬಾಂಡ್ಸ್ನ ಒಂದು ನರೇಟಿವ್ ಆಗಿ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಇವಾಗ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ 2-3 ಕಂಪ್ನಿಗಳು, ಆ ಕಂಪ್ನಿಗಳ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಈ ರೀತಿಯ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು, ದಾಳಿ ನಡೆದಿದ್ದಂಥ ಸಂಸ್ಥೆಗಳು ಸಾವಿರಾರು ಕೋಟಿ ದೇಣಿಗೆಯನ್ನು ಕೊಟ್ಟಿದ್ದಾವೆ. ಸೊ ಕಪ್ಪು ಹಣವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ BJP ಪ್ರಯತ್ನ ಪಟ್ಟು 6,000 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದೆ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಆಫ್ ಇಂಡಿಯಾ ಅಂತ ಕಾಂಗ್ರೆಸ್ ಅದನ್ನು ನಿನ್ನೆ ಮೊನ್ನೆಯಿಂದ ಶುರು ಮಾಡ್ಕೊಂಡಿದೆ ಒಂದು ಹೋರಾಟ. ಅದ್ರ ಬಗ್ಗೆ ತಾವು ಏನಂತೀರಿ? ಅದು ಸ್ಕ್ಯಾಮ್ ಅಂತೇಳಿ ಕನ್ಸಿಡರ್ ಬೇಕಾದ್ರೆ ಅದಕ್ಕೊಂದು ಗಿವ್ ಆ್ಯಂಡ್ ಟೇಕ್ ಪ್ರೂಫ್ ಬೇಕಾಗ್ತದೆ. ಯಾವ ಕಂಪನಿ ಈ ಬಾಂಡನ್ನು ಖರೀದಿತ್ತೆ, ಅವರಿಗೆ ಅದಕ್ಕೆ ಫಲವಾಗಿ ಏನು ಲಾಭ ಆಗಿದೆ, ಈ ಒಂದು ಲಿಂಕ್ ಹುಡುಕಬೇಕಾಗ್ತದೆ. ಇದು 1-2 ಕಂಪನಿ ಈ ತರ ಬ್ಲ್ಯಾಕ್ ಲಿಸ್ಟೆಡ್ ಇರಬಹುದು, ಆದ್ರೆ ಇದಕ್ಕೆ ಲಿಂಕ್ ಮಾಡೋದು ಸರಿಯಲ್ಲ. ಬಾಂಡ್ ತೆಗೆದುಕೊಳ್ಳೋದು ಅವರ ಐಡೆಂಟಿಟಿ ಗೊತ್ತಿರಲಿಲ್ಲ, ಅದನ್ನು ಎನ್ಕ್ಯಾಶ್ ಮಾಡಿದ್ದು ಯಾವ ಪಾರ್ಟಿ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಇದು ಬಾಂಡ್ ಮೊದಲು ಕೂಡ ಯಾವಾಗಲೂ ರೂಲಿಂಗ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಬಂದಿದೆ. ಅದು ಕಾಂಗ್ರೆಸ್ ಟೈಮಲ್ಲಿ ಇರಬಹುದು ಅಥವಾ ಈಗ BJP ಟೈಮಲ್ಲಿ. ಸಾಮಾನ್ಯವಾಗಿ ಡೊನೇಷನ್ ಬಂದಾಗ ರೂಲಿಂಗ್ ಪಾರ್ಟಿಗೆ ಯಾವತ್ತೂ ಲಾಭ ಆಗಿದೆ, ಅದರಲ್ಲಿ ಏನೂ ಶಕ್ಕ ಇಲ್ಲ. ಇನ್ನು ಹಿಂದಿನ ಪದ್ಧತಿಗೆ ಕಂಪೇರ್ ಮಾಡಿದರೆ ಇದು ಇಲೆಕ್ಟೋರಲ್ ಬಾಂಡ್ ಸ್ವಲ್ಪ ಉತ್ತಮ ಒಂದು ಸಿಸ್ಟಮ್ ಅಂತ ಹೇಳ್ಕೊಂಡು ಹೇಳ್ಬೋದು. ಇದನ್ನು ನಾನು ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಹಿಂದಿನ ಇದಕ್ಕೆ ಅಂತ ಕಂಪೇರ್ ಮಾಡಿ. ಯಾಕಂದ್ರೆ ಬಾಂಡ್ ಖರೀದಬೇಕಾದ್ರೆ ಅದು ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಬರ್ತದೆ. ಒಂದು ವೇಳೆ ಯಾವಾಗ ಹಣ ನಿಮಗೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬರ್ತದ, ಅದನ್ನು ಬ್ಲ್ಯಾಕ್ ಮನಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ.
ಇದರಲ್ಲೇ ಒಂದು ಡಿಮಾನಿಟೈಸೇಷನ್ ಆದಾಗ ಅನೇಕರು ಇದನ್ನು ಕ್ರಿಟಿಸೈಸ್ ಮಾಡಿದ್ರು. ಆದರೆ 99% ಅದ ಹಣ ಬ್ಯಾಂಕಿಂಗ್ ಸಿಸ್ಟಮಿಗೆ ಬಂದಿದೆ. ಒಂದ್ಸಲ ಬ್ಯಾಂಕಿಂಗ್ ಸಿಸ್ಟಮಿಗೆ ಬಂದ್ರೆ ಇನ್ನು ಅದರನ್ನು ಅದು ಕಪ್ಪೋ ಅಥವಾ ಬಿಳಿಯ ಅದನ್ನು ಕಂಡುಹುಡುಕುವುದ ಜವಾಬ್ದಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇತ್ತು. ಆದ್ರೆ ಮೊದಲು ಅದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬರಲಿಲ್ಲ. ಸೊ ಒಂದು ಮೇಜರ್ ಸ್ಟೆಪ್ ಅಲ್ಲಿ ಡಿಮಾನಿಟೈಸೇಷನ್ ತೆಗೆದ್ರು. ಅದೇ ರೀತಿಯಲ್ಲಿ ಇದು ಬಾಂಡ್ ಖರೀದಿದ್ರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬಂದಿದೆ. ಸೊ ಇದನ್ನು ಬ್ಲ್ಯಾಕ್ ಮನಿ ಇನ್ನು ಯಾವ ಸಂಬಂಧಪಟ್ಟ ಇದು ರೆಗ್ಯುಲೇಟರಿ ಅಥಾರಿಟೀಸ್ ಇದೆ ಅವರು ಅದನ್ನು ಹುಡುಕಬೇಕು. ಮತ್ತೆ ಇಡಿ ಇದೆಲ್ಲ ಬೇರೆ ಇದೆ, ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೂ ಕೂಡ ನಾನು ಹೇಳ್ತೇನೆ ಇದೊಂದು 100% ಪರ್ಫೆಕ್ಟ್ ಅಲ್ಲ. 100% ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾವತ್ತು ಸ್ಟೇಟ್ ಫಂಡಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗ್ತದೋ ಅವತ್ತೇ ಅದನ್ನು 100% ಕ್ಲೀನ್ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸ್ಟೇಟ್ ಫಂಡಿಂಗ್ ಅಲ್ಲಿ ಈ ತರ ಏನೋ ಲೀಕೇಜ್ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತನ್ನು ನಾವು ಒಪ್ಪಿಕೊಳ್ಬೇಕಂದ್ರೆ, ನಾವು ಅಮೆರಿಕ ಅಥವಾ ಯುನೈಟೆಡ್ ಕಿಂಗ್ಡಮ್ ತರ ಒಂದು ಮೆಚ್ಯೂರ್ಡ್ ಡೆಮೋಕ್ರಸಿ ಅಲ್ಲ. USA ಅಲ್ಲಿ ಯಾವ ಕ್ಯಾಂಡಿಡೇಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದೊಂದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್. ಟ್ರಂಪ್ಗೆ ಡೊನೇಷನ್ ತೆಗೆದುಕೊಳ್ಳಿಕ್ಕೆ ಒಂದು ಕಮಿಟಿ ಬರ್ತದೆ, ಬೈಡನ್ಗೆ ಇದು ಡೊನೇಷನ್ ಕೊಡೋರು ಅದಕ್ಕೆ ಒಂದು ಕಮಿಟಿ ಇರ್ತದೆ, ಕಂಪನಿ ಯಾರ ಕ್ಯಾಂಡಿಡೇಟ್ ಜೊತೆಯಲ್ಲಿ ಅವನಿಗೆ ಅಸೋಸಿಯೇಟ್ ಆಗ್ತದೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಆದ್ರೆ ನಮ್ಮ ಸಮಾಜ ಎಷ್ಟು ಮೆಚ್ಯೂರ್ಡ್ ಅಲ್ಲ. ಇಲ್ಲಿ ಯಾವುದೇ ಒಂದು ಕಂಪನಿ ಒಂದು ಪಾರ್ಟಿಗೆ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ TMCಗೆ ಕಾಂಟ್ರಿಬ್ಯೂಟ್ ಗೊತ್ತಾದರೆ ಅದು ಅಧಿಕಾರದಲ್ಲಿರುವಂತ ಗವರ್ಮೆಂಟ್ ಅದ ಪಕ್ಷ ಅದನ್ನು ಮಿಸ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಡೋನರ್ಸ್ ಕೂಡ ಹೆದರ್ತಾರೆ ತಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಡ್ಲಿಕ್ಕೆ. ಸೊ ಆ ಸಿಸ್ಟಮ್ಗಿಂತ ನನ್ನ ಯೋಚನೆ ಸ್ಟೇಟ್ ಫಂಡಿಂಗ್ ಇಸ್ ದ ಬೆಸ್ಟ್ ಮೆಥಡ್. ಓಕೆ, ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇತ್ತು, ಎಲೆಕ್ಟೋರಲ್ ಬಾಂಡ್ಸ್ಗಿಂತ ಮುಂಚೆ ಪಾರ್ಟಿಗಳಿಗೆ ಫಂಡ್ಸ್ ಎಲ್ಲಿಂದ ಬರ್ತಾ ಇತ್ತು, ಬೇನಾಮಿ ದುಡ್ಡು ಬರ್ತಾ ಇತ್ತು, ಬ್ಲ್ಯಾಕ್ ಮನಿ ಕರ್ಬ್ ಮಾಡುವುದಕ್ಕೆ ನಾವು ಈ ಪ್ರಯತ್ನ ಮಾಡಿದ್ವಿ, ಹೀಗೆಲ್ಲ ಅಮಿತ್ ಶಾ ಹೇಳ್ತಾ ಇದ್ರು. ಮತ್ತು 2 ಕಂಪ್ನಿಗಳು ಕೊಟ್ಟಿರ್ಬೋದು, ನೀವು ಹೇಳ್ದಂಗೆ ಗಿವ್ ಅಂಡ್ ಟೇಕ್ ಪಾಲಿಸಿಯಲ್ಲಿ ಏನಿಲ್ಲ, ಅವ್ರು ಯಾರೋ ಕೊಟ್ಟರು ನಾವು ಅದನ್ನು ನಗದೀಕರಣಗೊಳಿಸ್ಕೊಂಡ್ವಿ ಅಂತ ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ 20,000 crores ಆಫ್ ಎಲೆಕ್ಟೋರಲ್ ಬಾಂಡ್ಸಲ್ಲಿ ನಮಗೊಂದು 6,000 ಕೋಟಿ ಬಂದಿದೆ ಅಂದರೆ ಇನ್ನು 14,000 ಕೋಟಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿಲ್ವೇನ್ರಿ ಅನ್ನೋ ಥರದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇರಲಿ, ಇದೆಲ್ಲ ಎಲೆಕ್ಷನ್ನಲ್ಲಿ ಒಂದು ಭಾಗವಾಗಿ ನಿಂತ್ಕೊಳ್ಳುತ್ತಾ ಐ ಆಮ್ ನಾಟ್ ವೆರಿ ಶೋರ್. ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಯಡ್ರಾಮಿ ಸರ್ಗೆ ಒಂದು ಪ್ರಶ್ನೆ, ಆ ಪ್ರಶ್ನೆಯನ್ನು ಕೇಳಿ ನಾನು ಬ್ರೇಕ್ ಹೋಗ್ತೀನಿ. ಯಡ್ರಾಮಿ ಸರ್, ಉತ್ತರ ಕರ್ನಾಟಕದಲ್ಲಿ ಕಳೆದ ಸಲ ಸಂಪೂರ್ಣವಾಗಿ BJP ಎಲ್ಲ ಸಂಸದ ಸ್ಥಾನಗಳನ್ನು ಸ್ವೀಪ್ ಮಾಡ್ತು, ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ. ಈ ಸಲ ಕಲ್ಯಾಣ ಕರ್ನಾಟಕದ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳವಾಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಅಥವಾ ಯಾವುದೇ ಕಾನ್ಸ್ಟಿಟ್ಯೂಯನ್ಸಿ ಆಗಿರ್ಬೋದು, ಮುಖ್ಯವಾಗಿ ಈಗ ಜನಾರ್ದನ ರೆಡ್ಡಿ ಮೊನ್ನೆ ಅಮಿತ್ ಶಾ ಅವರನ್ನು ಕೂಡ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸದ್ಯದ BJPಯ ಅಥವಾ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.